क्रांतिवीर संगोली रायण्णा युवा गर्जने बीदर द्वारा कल दोपहर 12:30 बजे शहर के साई स्कूल परिसर में 79वां स्वतंत्रता दिवस और 229वां रायण्णा जयंती समारोह तथा सेवानिवृत्त सैनिकों को विशेष श्रद्धांजलि समारोह आयोजित किया जाएगा। यह जानकारी क्रांतिवीर संगोली रायण्णा युवा गर्जने के जिला अध्यक्ष लोकेश मिर्जापुर ने दी। बुधवार को शहर के जिला पत्रिका भवन में एक संवाददाता सम्मेलन को संबोधित करते हुए उन्होंने बताया कि सुबह 9:30 बजे शहर के महात्मा बोमगुंडेश्वर सर्कल से रायण्णा और भारतांबे के चित्रों से सुसज्जित रथ के साथ एक भव्य जुलूस निकाला जाएगा, जिसमें सांस्कृतिक कला मंडली ढोल और डीजे के साथ शहर के विभिन्न सर्कल गोंडा छात्रावास से साई स्कूल परिसर तक जुलूस निकाला जाएगा। इसके बाद भोजन और जलपान की व्यवस्था होगी। फिर दोपहर 12:30 बजे मंच कार्यक्रम होगा। कार्यक्रम का विवरण देते हुए उन्होंने बताया कि राज्य के वन पर्यावरण एवं जीव विज्ञान मंत्री तथा बीदर जिले के प्रभारी मंत्री ईश्वर खंडरे समारोह का उद्घाटन करेंगे। शहरी विकास मंत्री रहीम खान, सांसद सागर खंडरे, बीदर दक्षिण विधानसभा क्षेत्र के विधायक डॉक्टर शैलेंद्र बिलदाले, गारंटी योजना जिला अध्यक्ष अमृतराव चिमकोड़े, उपायुक्त शिल्पा शर्मा, पुलिस अधीक्षक प्रदीप गुंटी, अतिरिक्त पुलिस अधीक्षक चंद्रकांत पुजारी, कर्नाटक राज्य सरकारी कर्मचारी संघ के जिला अध्यक्ष सोमशेखर बिरादर चिद्री, पूर्व मंत्री बनेपा खाशमपुर, पूर्व विधान परिषद अध्यक्ष रघुनाथराव मलकापुरे, समुदाय के नेता मल्लिकार्जुन बिरादर, तुकाराम चिमकोड़े आदि उपस्थित थे। कैमरामैन पप्पुराज का कवरेज। विवರಣೆ ಶ್ರೀ ಮಹಾತ್ಮ ಬಂಗುಂಡೇಶ್ವರವರ ವೃತ್ತದಿಂದ ಬಂಗುಂಡೇಶ್ವರವರಿಗೆ ಪುಷ್ಪಮಾಲೆ ಮಾಡಿ ಒಂದು ರಥದಲ್ಲಿ ಭಾರತಾಂಬೆ ಮತ್ತು ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನು ಇಟ್ಟು ಅಲ್ಲಿಂದ ಬಸವೇಶ್ವರ ವೃತ್ತ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಹರಳೆಯ ವೃತ್ತದಿಂದ ಕನ್ನಡಾಂಬೆ ವೃತ್ತದಿಂದ ಅಲ್ಲಿಂದ ಏನಪ್ಪ ಅಂದರೆ ಗೋಂಡೋಸತಿ ಸಾಯಿ ಸ್ಕೂಲ್ ಆವರಣವರೆಗೂ ತಲುಪುತ್ತದೆ। ಆ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ಕೂಡ ಜರುಗುತ್ತದೆ। ವೇದಿಕೆ ಕಾರ್ಯಕ್ರಮ 12:30 ಗಂಟೆಗೆ। ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧಿಯಾಗಿ ಆಗಮಿಸುತ್ತಿರುವಂಥ ಶ್ರೀ ಶ್ರೀ ಷಡಕ್ಷರಿ ಶಿವಯೋಗಿ ಮಚ್ಚಿಂದ್ರನಾಥ ಮಿತ್ಯ ಯಲ್ಲಲಿಂಗ ಮಠ ಅವಧೂತಪುರ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸುತ್ತಿರುವಂಥ ಮಾನ್ಯ ಈಶ್ವರ್ ಬಿ ಖಂಡ್ರೆ ಸರ್, ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿ ಮಾಜಿ ಮಂತ್ರಿಗಳು ಬಂಡೆಪಣ್ಣ ಕಾಶೆಂಪುರ ಅವರು ಹಾಗೂ ಈ ಕಾರ್ಯಕ್ರಮದಲ್ಲಿ ಇನ್ನವರು ಘನ ಉಪಸ್ಥಿತಿ ರಘುನಾಥರಾವ್ ಮಲ್ಕಾಪುರ ಮಾಜಿ ಸಭಾಪತಿಗಳು, ಇನ್ನವರು ಘನ ಉಪಸ್ಥಿತಿಯಾದಂಥ ಅಮೃತರಾವ್ ಚಿಮಕೋಡೆ ಅಣ್ಣನವರು, ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ರಹೀಮ್ ಖಾನ್ ಅವರು ಸಹಿತ ಆಗಮಿಸಿದ್ದಾರೆ, ಮಂತ್ರಿಗಳು। ಅದೇ ರೀತಿಯಾಗಿ ಸಾಗರ್ ಖಂಡ್ರೆ ಮಾನ್ಯ ಲೋಕಸಭಾ ಸದಸ್ಯರು ಅವರು ಸಹಿತ ಆಗಮಿಸ್ತಿದ್ದಾರೆ। ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಶಾಸಕರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳು ಪ್ರದೀಪ್ ಗುಂಟೆ ಪೊಲೀಸ್ ವರಿಷ್ಠಾಧಿಕಾರಿಗಳು, ಎಡಿಷನಲ್ SP ಚಂದ್ರಕಾಂತ್ ಪೂಜಾರಿ ಸರ್ ಅವರು, ಬಾಬು ಪತ್ರಕರ್ತ ಬಂಧುಗಳಿಗೆ ಈ ಪತ್ರಿಕೆ ಗೋಷ್ಠಿಯಲ್ಲಿ ತಮಗೆ ಮತ್ತೊಮ್ಮೆ ಸ್ವಾಗತ। ವಿಶೇಷವಾಗಿ ಇವಾಗಲೇ ಈ ಸಂಘದ ಅಧ್ಯಕ್ಷರಾದಂಥ ಲೋಕೇಶ್ ಮಿರ್ಜಾಪುರ ಅವರು ವಿವರಣೆ ಕೊಟ್ಟಿದ್ದಾರೆ। 15ನೇ ತಾರೀಕಿಗೆ ನಡೀತಕ್ಕಂಥ ಸಂಗೊಳ್ಳಿ ರಾಯಣ್ಣ ಜಯಂತಿ ಉತ್ಸವ ಹಾಗೂ ಸ್ವಾತಂತ್ರ್ಯ ಉತ್ಸವ ಎರಡೂ ಇದು ಯಾವುದೇ ಧರ್ಮ ಜಾತಿ ಯಾವುದೇ ರಾಜಕೀಯ ಪಕ್ಷವಾಗಲಿ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ನಡೀತಕ್ಕಂಥ ಕಾರ್ಯಕ್ರಮ ಇದು ಎಲ್ಲ ಇಡೀ ದೇಶದ ಎಲ್ಲ ಧಾರ್ಮಿಕ ಜನರು ಎಲ್ಲ ಜನತೆಗೆ ಒಳಪಟ್ಟು ಈ ಕಾರ್ಯಕ್ರಮ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ವತಿಯಿಂದ ಆಯೋಜಿಸಲಾಗಿದೆ। ಈ ಕಾರ್ಯಕ್ರಮಕ್ಕೆ ಬೀದರ್ನಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು, ದಲಿತ ಸಂಘಟನೆ ಆಗಲಿ, ಗೋಂಡಪರ ಸಂಘಟನೆಗಳ ಒಕ್ಕೂಟಾಗಲಿ, ಹಿಂದೂ ಪರ ಸಂಘಟನೆಗಳ ಒಕ್ಕೂಟಾಗಲಿ, ಕನ್ನಡ ಪರ ಸಂಘಟನೆಗಳ ಒಕ್ಕೂಟಾಗಲಿ, ಇದಂಥ ಎಲ್ಲ ಸಂಘಟನೆಗಳು ಸುಮಾರು ಸಂಘಟನೆಗಳು ಏನಂದರೆ ಈ ಒಂದು ಕಾರ್ಯಕ್ರಮ ಕೈ ಜೋಡಿಸ್ತಾ ಇದ್ದಾರೆ। ಈ ಕಾರ್ಯಕ್ರಮದಲ್ಲಿ 3000ಕ್ಕಿಂತ ಜಾಸ್ತಿ ಜನಸಂಖ್ಯೆ ಸೇರೋ ನಿರೀಕ್ಷೆ ಇದೆ। ಯಾಕಂದರೆ ಈ ಕಾರ್ಯಕ್ರಮ ಯಾವುದೇ ಒಂದು ಪಕ್ಷಕ್ಕಾಗಲಿ ಅಥವಾ ಯಾವುದೇ ಒಂದು ಧರ್ಮಕ್ಕಾಗಲಿ ಜಾತಿಗಾಗಲಿ ಸೀಮಿತ ಇಲ್ಲ। ಈ ಒಂದು ಕಾರ್ಯಕ್ರಮ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ತಂಡ ಒಂದು ಇಂಥ ಕೆಲಸ ಮಾಡ್ತಾ ಇದೆ।
ಬೀದರ್ ಜಿಲ್ಲೆ ಜನತೆ ತಿರುಗಿ ನೋಡ್ತಾ ಇರ್ತಕ್ಕ ಕೆಲಸ ಇದು. ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ಹೋರಾಟಗಾರ ಇರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ತನಗಾಗಿಲ್ಲ ಅಥವಾ ತನ್ನ ಮನೆತನಕ್ಕಾಗಿಲ್ಲ, ಮಹಾನ್ ಮಣ್ಣಿನ ಮಗ ಸಂಗೊಳ್ಳಿ ರಾಯಣ್ಣ ದೇಶಕ್ಕಾಗಿ ಪ್ರಾಣವನ್ನೇ ಸಮರ್ಪಣೆ ಮಾಡಿದಂಥ ಮಹಾನ್ ಮಣ್ಣಿನ ಮಗನವರ 229ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಬಹಳ ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಹಳ ವಿಜೃಂಭಣೆಯಿಂದಾಗಿ ಏರ್ಪಡಿಸಲಾಗ್ತದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ರಾಜಕೀಯ ಗಣ್ಯರು, ಎಲ್ಲ ಸಮಾಜದ ಹಿರಿಯ ಮುಖಂಡರು, ಎಲ್ಲ ಯುವ ಶಕ್ತಿಗಳು, ಹೆಣ್ಮಕ್ಳು, ಬಹಳ 3 ಲಕ್ಷಕ್ಕಿಂತ ಅಧಿಕ ಜನ ಸೇರಿರ್ತಕ್ಕಂಥ ನಿರ್ಲಕ್ಷ್ಯ ಇದೆ. ಆ ಕೆಲಸವು ಯುವಕ ಜನ ತಂಡ ಕೂಡ ಮಾಡ್ತಾ ಇದೆ. ಅದಕ್ಕಾಗಿ ತಾವೆಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಈ ಸಂದೇಶವನ್ನು ಹಳ್ಳಿ ಮೂಲೆಗೆ ಸಾಗಿಸ್ತೀರಂತ ನಂಬಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ. ಧನ್ಯವಾದಗಳು.